ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಫ್ರ್ಯಾಂಕಿ. ವಿಷಯ ಏನಂದರೆ BPL ಕಾರ್ಡ್ ಬಗ್ಗೆ ಒಂದು ಸಣ್ಣ ಸುದ್ದಿ ಮಾಡಬೇಕಿತ್ತು. ಅದಕ್ಕೆ ಸ್ವಲ್ಪ ಮಾಹಿತಿನೂ ಬೇಕಿತ್ತು, ಸಿಗ್ತಾಯಿದ್ದಿಲ್ಲ. ಇವತ್ತು ನಂಗೆ ಸಿಕ್ಕಿದೆ. ಅದ್ರ ಬಗ್ಗೆ ಒಂದು ವಿಡಿಯೋನ ನಾನು ಈಗ ಪ್ಲೇ ಮಾಡ್ತೀನಿ. ವಿಚಾರ ಏನಂದರೆ, ಎಷ್ಟೋ ಜನ ಕೂಲಿ ಕಾರ್ಮಿಕರು, ಪೇಂಟರ್ಸು, ಆಟೋ ಚಾಲಕರು ಹಾಗೂ ಇನ್ನಿತರ ಕಾರ್ಮಿಕ ವರ್ಗದವರು BPL ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ. ಪಾಪ ಏನೋ ಒಂದು ಜೀವನಕ್ಕೆ ಆಧಾರವಾಗಿರುತ್ತೆ. ಅಂಥವರಿಗೆ ಈ ದಿನ ಏನೋ ಒಂದು ಆಶ್ರಯ ಯೋಜನೆ ಸೈಟ್ ಕೊಟ್ಟು ಹಾಗೂ ಇನ್ನಿತರ ಸಣ್ಣ ಮನೆ ಕಟ್ಟಿಸ್ಬೇಕು, ಏನೋ ಒಂದು ಸಣ್ಣ ವಿಚಾರದಲ್ಲಿ IT ರಿಟರ್ನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ತಂದುಬಿಟ್ಟು ಪಾಪ ಅವರ ಒಂದು ಬಾಳಿಗೆ ಕೊಳ್ಳಿ ಇಡುವಂತಹ ಒಂದು ಯೋಜನೆ ತಂದಿದ್ದು ಇದೇ ಸರ್ಕಾರಗಳು, ರಾಜಕಾರಣಿಗಳು. ನನ್ನ ಸ್ನೇಹಿತನಿಗೊಬ್ಬನಿಗೆ ಕ್ಯಾನ್ಸರ್ ಆಗಿದೆ. ಅವನು ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದಾನೆ. 2 ಮಕ್ಕಳಿದ್ದಾರೆ. ಸೊ ಒಂದು ಹೆಂಡತಿ ಕೂಡ ಇದ್ದಾರೆ, ಒಂದು ಮನೆ ಕೂಡ ಇದೆ. ಆಶ್ರಯ ಯೋಜನೆಯಲ್ಲಿ ಮನೆ ಕಟ್ಟಬೇಕು, ಸೈಟ್ ಬಂದಿತ್ತು ಅಂತ ಹೇಳಿ ಏನೋ ಒಂದು ಸಾಲ ಮಾಡೋಕ್ಕೋಸ್ಕರ IT ರಿಟರ್ನ್ಸ್ ಮಾಡಿದ. ಪಾಪ ನಿಮ್ಗೆ ಮಾಹಿತಿ ಇಲ್ಲ, ಅದು ಮಾಡಿದರೆ ಏನಾಗತ್ತೆ, ಮುಂದೆ ಏನಾಗತ್ತೆ ಅಂತ. ಇವತ್ತು ಅವನು ಕ್ಯಾನ್ಸರಿಂದ ಬಳಲ್ತಾ ಇದ್ದಾನೆ. ಸೊ ಅವನಿಗೆ ಕಿಮೋ ಆಗಬೇಕು, ತುಂಬ ಲಕ್ಷಗಟ್ಟಲೆ ದುಡ್ಡು ಬೇಕು ಅವನಿಗೆ. ಆ ದುಡ್ಡು ಅವನ ಹತ್ರ ಹೊಂದ್ಸೋಕ್ಕಾಗ್ತಾಯಿಲ್ಲ. ಹಾಗಾದರೆ BPL ಕಾರ್ಡ್ ಇದ್ದಿದ್ದರೆ ಇವತ್ತೇನೋ ಒಂದು ತನ್ನ ಬದುಕು ಕಟ್ಕೊತಿದ್ದು. ತುಂಬ ಕೊನೆಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ಸ್ನೇಹಿತ ನನಗೆ ಸಿಕ್ಕಿದ್ದಾನೆ. ಅವನು ಸಿಕ್ಕಿ ನನ್ನ ಹತ್ರ ನನ್ನ ರೋದನೆಗಳನ್ನು ಹೇಳ್ಕೊಂಡಿದ್ದಾನೆ. ಇನ್ನು ನಾನು ತಹಸೀಲ್ದಾರ್ ಆಫೀಸ್ ಹತ್ರ ಹೋಗಿದ್ದೆ, ಅಲ್ಲೂ ಕೂಡ ಮಾತಾಡ್ಕೊಂಡು ಬಂದಿದ್ದೀನಿ. ಆದರೆ ತುಂಬ ಜನಕ್ಕೆ ಇದರಿಂದ ತೊಂದರೆ ಆಗಿದೆ. ಇವತ್ತು ನಮ್ಗೆ ಬೇಕಾಗಿರೋದು ಶಿಕ್ಷಣ ಹಾಗೂ ಆರೋಗ್ಯ, ಬೇರೆ ಯಾವುದು ಉಚಿತ ಬೇಡ ಅಂತ ನನ್ನ ಭಾವನೆ. ಯಾರಿಗೂ ಇಂಥ ನೋವುಗಳು, ಕಷ್ಟಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾವುದಾದ್ರು ಬಡವರಿದ್ದರೆ ಅಂಥವರ BPL ಕಾರ್ಡ್ನ ಸರ್ಕಾರ ದಯವಿಟ್ಟು ಕೊಟ್ಬಿಡಿ. ಯಾಕೆ ಬಡವರ ಶಾಪಕ್ಕೆ ಗುರಿ ಆಗಬೇಡ್ರಿ ಅನ್ನೋದೇ ನನ್ನ ಉದ್ದೇಶ. ವಿಡಿಯೋ ನೋಡಿ, ಮುಂದೆ ತುಂಬ ನೋವಾಗತ್ತೆ. ಯಾಕಂದರೆ ಒಬ್ಬ ದುಡಿಮೆ ಮಾಡುವಂಥ ತಂದೆಗೆ ಇಂಥ ಒಂದು ಕಾಯಿಲೆಗೆ ಬಂದಾಗ ಎಂಥ ಪರಿಸ್ಥಿತಿ ಆಗತ್ತೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗತ್ತೆ. ಮುಂದೋಗ್ತದಂಗೆ ನೋಡಿದರೆ ಗೊತ್ತಾಗತ್ತೆ. ಯಾಕಂದರೆ ತುಂಬ ನೋವಿನಿಂದ ಹೇಳ್ತಾ ಇದ್ದೀನಿ. ಬಡವರ ಮೇಲೆ ದಬ್ಬಾಳಿಕೆಗಳನ್ನು ಮಾಡಬೇಡಿ. ತುಂಬ ಹೋಗಿ ಸರ್ಚ್ ಮಾಡಿ, ಶ್ರೀಮಂತರು ಬಡವರು ಯಾರಿದ್ದಾರೆ ಇಂಥದನ್ನು ಸರ್ಚ್ ಮಾಡಿಬಿಟ್ಟು ಅಂಥವರ BPL ಕಾರ್ಡ್ಗಳನ್ನು ರದ್ದು ಮಾಡಿ. ಎಲ್ಲ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನಾನು ಮಾಡಿದ್ದೇ ಸರಿ, ನಾನು ನಡೆದಿದ್ದೇ ಆಟ, ಅಂದರೆ ನನ್ನದೇ ಸರಿ ಅನ್ನುವಂತಹ ಮನೋಭಾವಗಳು ಈ ರಾಜಕಾರಣಿಗಳು ಬಿಟ್ಬಿಟ್ಟು, ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಅಷ್ಟೇ, ಮನೆಗಳಿಗೆ ಹೋಗಿ ಬಡವ್ರ ಮನೆ, ನಾನು ತುಂಬ ಜನ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿರುವಂಥವ್ರು, ಅಂಥವ್ರ ಮನೆಗೆ ಹೋಗ್ರಿ. ನೋಡಿಬಿಟ್ಟು ಏನು ಮನೆ ಇದ್ದಿದ್ದ ತಕ್ಷಣ ಶ್ರೀಮಂತರಿರಲ್ಲ. ಏನೋ ಒಂದು ಕಾರ್ ಇಟ್ಕೊಂಡಿರ್ತಾರೆ, ಓಮಿನಿ, ಸ್ಕೂಲ್ ಟ್ರಿಪ್ ಮಾಡೋಣ, ಅವರೆಲ್ಲ ಶ್ರೀಮಂತರಲ್ಲ. ಏನೋ ಒಂದು ಸಾಲ ಮಾಡಿ ಒಂದೇನೋ ಜೀವನೋಪಾಯಕ್ಕೆ ಕಟ್ಕೊಂಡಿದೆ. ದೊಡ್ಡ ದೊಡ್ಡ ಕೊಳ್ಳೆ ಹೊಡೆದವ್ರಿದ್ದಾರೆ, ಕಳ್ಳರು, ಖದೀಮ್ರಲ್ಲ. ಅಂಥವ್ರದ್ದೆಲ್ಲ ಸೆರೆ ಹಿಡೀರಿ. ಅದು ಬಿಟ್ಕೊಂಡು ಇಂಥ ಬಡವ್ರದ ಮೇಲೆ ದಬ್ಬಾಳಿಕೆ ಮಾಡಿದರೆ ಏನ್ರಿ ನಿಮ್ದು ಈ ಜೀವನ? ನೋಡಿ, ನನ್ನ ವಿಡಿಯೋದಲ್ಲಿ ತುಂಬ ನೋವಾಗುವಂಥ ಸನ್ನಿವೇಶ. ಏನಂತೀರಂತ ನೀವೇ ಕಮೆಂಟ್ ಮಾಡಿ. ಶ್ರೀಯುತ ಆಹಾರ ಸಚಿವರೇ, ಮಿಸ್ಟರ್ ಮುನಿಯಪ್ಪನವರೇ, ಈ ವಿಡಿಯೋ ನಿಮಗೆ ಮುಟ್ಟತ್ತೆ ಅಂತ ನಾನು ಭಾವಿಸ್ತೀನಿ, ನನಗೆ ಗ್ಯಾರಂಟಿ ಇದೆ. ಹಾಗೂ ಸಾಗರದ ಸ್ಥಳೀಯ ಶಾಸಕರು ಗೋಪಾಲಕೃಷ್ಣ ಬೆಳ್ಳೂರವರೇ, ನಿಮಗೂ ಕೂಡ ಮುಟ್ಟಿಸ್ಬೇಕು ಅಂತ ನನ್ನ ಆಸೆ. ಸ್ಥಳೀಯ ಮಂತ್ರಿ ಮಧು ಬಂಗಾರಪ್ಪನವರೇ, ಜಿಲ್ಲಾ ಮಂತ್ರಿಗಳೇ, ದಯವಿಟ್ಟು ಇಂಥ ತುಂಬ ಜನ ಇದ್ದಾರೆ, ಅವರ ಸಹಾಯಕ್ಕೆ ನೀವು ಬರಬೇಕು ಅನ್ನೋದೇ ನನ್ನ ಭಾವನೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ, ಮುಂದೆ ನೋಡ್ತಾ ಇರಿ. ನೋಡಿ, ಮನುಷ್ಯ ಗಾರೆ ಕೆಲಸ ಮಾಡ್ಕೊಂಡಿರೋದು, ಗಂಟ್ಲು ಕ್ಯಾನ್ಸರ್ ಬಂದಿದೆ, ಕೊನೆ ಸ್ಟೇಜ್ ಕಿಮೋ ಆಗಬೇಕು. ಇಂಥ ಒಂದು ವ್ಯಕ್ತಿಯ ಸಹಾಯಕ್ಕೆ ನೀವೆಲ್ಲ ನನ್ನ ವೀಕ್ಷಕರು ಬರಬೇಕು. ನೋಡಿ, ಆಪ್ರೇಷನ್ ಆಗಬೇಕಾಗಿದೆ. ಇಂಥವ್ರದ್ದೆಲ್ಲ BPL ಕಾರ್ಡ್ ರದ್ದು ಮಾಡಿ. ಎಂಥ ಆಟ ಆಡ್ತಾನೆ. ನಾನು ತುಂಬ ದಿನದಿಂದ ಓದಾಡ್ತಿದ್ದೀನಿ. ಸೊ ನನ್ನ ಮನವಿನ ಸ್ವೀಕರಿಸಿದ್ದಾರೆ ತಹಸೀಲ್ದಾರವರು ಹಾಗೂ ಆಹಾರ ಇಲಾಖೆಯವರು. ದಯವಿಟ್ಟು ಇವರ ಆದಷ್ಟು ಬೇಗ BPL ಕಾರ್ಡ್ ಕೊಡಿ. ಕೊಡೋ ತನಕ ನನ್ನ ಹೋರಾಟ ಇದೆ. ಹಾಗೂ ನನ್ನ ಸ್ನೇಹಿತ ಇವನು ಕೂಡ, ಇವನ ಸಹಾಯಕ್ಕೆ ನೀವೆಲ್ಲ ಬರ್ತೀರಂತ ನಾನು ಭಾವಿಸ್ತಾ, ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.